ಗಣೇಶಣ್ಣನ ಮನೆಗೆ ಹೋಗಿ ಬಂದ ಮರೆಯ ಎಂಥದ್ದು ಗೊತ್ತಾಗಲಿಲ್ಲ ಸಾಯಲ್ಲಿ. ಹೌದಾ? ನಂಗೂ ಇನ್ನೆಂತ ಗೊತ್ತಾಗಲಿಲ್ಲ ಮಾರ್ಯ ಸಾಯಿಲಿ. ಅಲ್ವಾ ಅವ ವೆಂಕಟೇಶಣ್ಣಂದು ಮತ್ತು ಗಣೇಶಣ್ಣಂದು ಬರೀ ಜಗಳ ನಡೀತಿತ್ತಲ್ಲ, ಎಂತಕ್ಕದು? ಹೌದಾ, ಅವನ ಹತ್ರ 50,000 ರೂಪಾಯಿ ಸಾಲ ತಗೋಣಂತಲ್ಲ. ಅಲ್ಲ ಅಲ್ವಾ ವೆಂಕಟೇಶಣ್ಣನೇ ಮಾಡಿದರೆ ಅದಕ್ಕೆ ಅನುಮಾನ ಪಡೋದೆ ಅಂತಗೆ ಹೋಗಿ ವಿಚಾರಿಸ್ಕೊಂಡು ಬಂದುಬಿಡುವ. ನಡಿ. ವೆಂಕಟೇಶಣ್ಣ, ನೀನು ಗಣೇಶಣ್ಣ ಹತ್ರ 50,000 ಸಾಲ ತಗೊಂಡು ಇಡೀ ಊರಿಗೆ ಗೊತ್ತದೆ. ಹೌದು. ಕೊಡೋಕ್ಕಾಗಲಿಲ್ಲ ಹೇಳಿ ಅವ್ನು ಸಾಯಿಸಿದ್ಯಾ ಮತ್ತೆ? ಇಲ್ಲ ಅವ್ರು ಕೊಟ್ಟಿದ್ದು ನಾನು ತಗೊಂಡಿದ್ದು ಹೌದು, ನನಗೆ ಬೇಕಂತಾನೆ ತಗೊಂಡಿದ್ದು ಹೌದು, ಜಗಳ ಆಗಿದ್ದು ಹೌದು. ಆದರೆ ನಾ ಮಾತ್ರ ಅವ್ರನ್ನ ಸಾಯಿಸಲಿಲ್ಲ. ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳುತ್ತೆ, ಕೈ ಮುಗಿದು ಹೇಳುತ್ತೆ, ಅವ್ರನ್ನ ನಾ ಸಾಯಿಸಲಿಲ್ಲ. ಅಲ್ವಾ, ಕುಪ್ಪಣ್ಣನ ಮನೆಗೆ ಹೋದರೂ ಎಂಥ ವಿಷಯ ಗೊತ್ತಾಗಲಿಲ್ಲ, ವೆಂಕಟೇಶನ ಮನೆಗೆ ಹೋದರೂ ಏನು ವಿಷಯ ಗೊತ್ತಾಗ್ತಿಲ್ಲ. ಮತ್ತೆ ಯಾರು ಮಾಡಿರೋ ಇದನ್ನು? ಈ ಗಣೇಶಣ್ಣನ ಕೊಲೆ ದೊಡ್ಡ ತಲೆ ಬಿಸಿ ಆಗೋಯ್ತಲ್ಲ ಮಾರ್ಯ. ಇದೆ ಗಮನ ಏನ ಭಯಂಕರ ಅಪರೂಪ ಆಯ್ತಲ್ಲ ನೀ ಬರುದು. ಗೌಡ್ರು ಬಾವಿ ಕಟ್ಟಿ ಬಿಡ್ದಕ್ಕೆ ಒಂದು ಸ್ವಲ್ಪ ಕೆಲಸ ಹೇಳಿದ್ದು ದಮಣ್ಣ. ಗಣಪತಣ್ಣ, ನಿಂಗಿನ ಮುಳ್ಳೆನ ಬಾವಿ ಕಟ್ಟಿತ್ರ ಮಾತ್ರ ಹೋಗಬೇಡ. ನಿನ್ನೆ ನಾ ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ಕಣ್ಣಂಗಾಯ್ತು ಮರೆಯ. ಅದು ಅಲ್ದೆಯ ಇವತ್ತೇ ನಮ್ಮ ಸಂಕ್ರಣ್ಣ ಸತ್ತ ದಿವಸ. ಹೌದಲ್ಲ ಮಾರಯ್ಯ, ನಮ್ಮ ಶಂಕರಣ್ಣ ಗಣೇಶಣ್ಣ ಒಂದೇ ನಾಟಕದ ಕಂಪ್ನಿಯವರು ಒಂದೇ ದಿನ ಸತ್ತಂಗಾಯ್ತಲ್ಲ. ಎಂತ ನಮ್ಮನೇನ ಮಾರೇ. ಇವತ್ತು ಆ ಮನೆ ಹತ್ರ ಹೋಗಿ ನೋಡ್ಕೊಂಡೇ ಬಂದ್ಬಿಡು. ಏನೋ ಯಾವುದೋ ತಾತ ಬರ್ತಾವನೆ, ವಿಚಾರಿಸ್ಬೇಡ. ಹೊಡೆದಿರು, ಇಲ್ಲಿ ಶಂಕರಣ್ಣನ ಮನೆ ಇಲ್ಲ ಹತ್ತದ, ಹಿಂಗೆ ಮೇಲೆ ಹೋದ್ರೆ ಆಯ್ತು. ನಾಟಕ ಮಾಡ್ತೀವಿ ಶಂಕರ. ಹೌದು. ಅಲ್ಲ, ಈ ಆಳ್ ಬಿದ್ದ ಮನಸ್ಸು ಆವಾಸ ಹುಡುಗರಿ ಹಾಕ್ಬೇಕಿತ್ತು.